ಮಮತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಆಕ್ಚುಲಿ ಏನು ಸೋನಮ್ ವಾಂಗ್ಚುಕ್ರವರು ಸುಮಾರು 20 ದಿನಗಳಿಂದ ಅವರು ಉಪವಾಸ ಕುಂತ್ಕೊಂಡಿದ್ರು. ಆ ಉಪವಾಸ ಕುಂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇವತ್ತಿಗೆ ಅವರನ್ನು ಒತ್ತಾಯಪೂರ್ವಕವಾಗಿ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಅವರನ್ನು ಒತ್ತಾಯಪೂರ್ವಕವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತಕ್ಕಂಥದ್ದು ತುಂಬ ಖಂಡನಾರ್ಹ. ಸೊ ಇದು ಈ ಸಾಮಾಜಿಕ ವ್ಯವಸ್ಥೆ ಪ್ರಜಾಪ್ರಭುತ್ವ ಯಾವ ರೀತಿ ಇದೆ ಭಾರತದಲ್ಲಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೋದು. ಸೊ ಈ ನಿಟ್ಟಿನಲ್ಲಿ ನಾವೇನು ಈಗ ಸೋನಮ್ ವಾಂಗ್ಚುಕ್ ಆ ಪ್ರತಿಭಟನೆ ಏನಿದೆ, ಹೋರಾಟ ಏನಿದೆ, ಅದನ್ನು ಬೆಂಬಲಿಸ್ತಾ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ರವರು ರಾಜೀನಾಮೆ ಕೊಡಲೇಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿ ಈಗ ಏನು ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆಯನ್ನು ಕುರಿತು ಮಹಿಳಾ ಹೋರಾಟಗಾರ ಆಗಿರ್ತಕ್ಕಂಥ ಪಾಪಮ್ಮ ಅವರು ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಈಗಾಗಲೇ ನೀಟ್ ಪರೀಕ್ಷೆ ಬರೆದು ಅದನ್ನ ರದ್ದು ಮಾಡಿದ್ದು, ಪುನಃ ನೀಟ್ ಪರೀಕ್ಷೆ ಬರೆದಿದ್ದಾರೆ ಮಕ್ಕಳು. ಆ ಮಕ್ಕಳು ನೀಟ್ ಪರೀಕ್ಷೆ ಬರೆದ ಆದ್ಮೇಲೆ ಒಂದು ಸುಮಾರು 25 ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ಮಕ್ಕಳ ಕುಟುಂಬಕ್ಕೆ ಮಕ್ಕಳಿಗೆ ನ್ಯಾಯ ಸಿಗೋದು ಯಾವಾಗ? ಮತ್ತೆ ಕೇಂದ್ರದ ಶಿಕ್ಷಣ ಮಂತ್ರಿಗಳು ಈಗಾಗಲೇ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಹೊಣೆ ಅಲ್ಲ, ಅಥವಾ ಅದು ಹೇಗೆ ಲೀಕ್ ಆಯಿತು ಅಂತ ನನಗೂ ಗೊತ್ತಿಲ್ಲ ಅಂತ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಸುತ್ತ ಸುಳ್ಳು ಅಂತ ಎಲ್ಲರಿಗೂ ಗೊತ್ತು. ಮತ್ತು ಈಗ ಏನು ಹೋರಾಟವನ್ನು ನಡೆಸ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಸೋನಮ್ ಅವರು ಈಗಾಗಲೇ 20 ದಿನಗಳಿಂದ ಬರೀ ನೀರನ್ನು ಮಾತ್ರ ಕುಡಿದು ಉಪವಾಸ ಸತ್ಯಾಗ್ರಹವನ್ನು ವಿದ್ಯಾರ್ಥಿಗಳ ಪರವಾಗಿ ಹಮ್ಮಿಕೊಂಡಿದ್ದು, ಆ ಹೋರಾಟ ಇವತ್ತಿಗೂ ಕೂಡ ಯಶಸ್ವಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಭರವಸೆ ಕೂಡ. ಅದನ್ನ ನಾವು ಬೆಂಬಲಿಸ್ತಾ ಇವತ್ತು ಆನೇಕಲ್ಲಲ್ಲಿ ಕೆಲವರಾದರೂ ಕೂಡ ಈ ವಿಷಯವನ್ನು ಎತ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೆಟರ್ನ್ನು ಕೂಡ ಸಂಬಂಧಪಟ್ಟವರಿಗೆ ತಲುಪಿಸಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅನ್ನೋದು ಒಂದು ಕೋರಿಕೆ ಇಟ್ಕೊಂಡು, ಅದ್ರ ಜೊತೆಯಲ್ಲಿ ಮಕ್ಕಳು ಏನು ಈಗ ನೀಟ್ ಪರೀಕ್ಷೆ ಬರೆದಿದ್ದಾರೆ, ಆ ಪರೀಕ್ಷೆಗಳಿಗೆ ನ್ಯಾಯಯುತವಾದ ರಿಸಲ್ಟ್ ಕೂಡ ಬಂದಿದೆ ಅಂತ ಅನ್ಕೊಳ್ಳೋಣ. ಆದರೆ ಕೆಲವರಿಗೆ ತುಂಬಾ ಆ ಕುಟುಂಬಗಳಿಗೆ ತುಂಬಾ ಅಧ್ವಾನ ಮತ್ತು ಅನ್ಯಾಯ ಆಗಿದೆ. ಅದನ್ನು ನಾವು ಎಲ್ಲರೂ ಸೇರಿ, ಹೆಣ್ಣು ಗಂಡಂದೆ ಎಲ್ಲರೂ ಸೇರಿ ಖಂಡಿಸೋಣ ಅಂತ. ಮತ್ತೆ ಏನು ಮಂತ್ರಿಗಳಿದ್ದಾರೆ ಅವರ ರಾಜೀನಾಮೆಗೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು. ಇದು ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರಕ್ಕೆ. ಇದನ್ನ ನಮ್ಮ ಕರ್ನಾಟಕದಲ್ಲಿ ರದ್ದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ಎಲ್ಲ ಸಂಘಟನೆಗಳು ಬೆಂಬಲ ನೀಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.